EMI ಕಟ್ಟಿಲ್ಲ ಅಂತ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಅಳವಡಿಸಿ ಕಳ್ಳಾಟ. EMI ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಕಾರಿಗೆ ನಕಲಿ ನಂಬರ್ ಪ್ಲೇಟ್ ಅನ್ನ ಹಾಕಿ ಕಳ್ಳಾಟ ಮಾಡಿರುವಂತ ಘಟನೆ ಬೆಳಕಿಗೆ ಬಂದಿದೆ. ನಂಬರ್ ಪ್ಲೇಟ್ ಒಳಗೆ ಮತ್ತೊಂದು ನಂಬರ್ ಪ್ಲೇಟ್ ಹಾಕೊಂಡು ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಂತ ಫಾರ್ಚೂನರ್ ಕಾರು ಸೀಸ್ ಆಗಿದೆ. DCM ಮನೆ ಬಳಿ ಕಾರು ನಿಲ್ಲಿಸಿಕೊಂಡಿದ್ದ ವೇಳೆ ವಶಕ್ಕೆ ಸೆಪ್ಟೆಂಬರ್ 7ನೇ ತಾರೀಕು DCM DKಶಿ ಮನೆ ಬಳಿ ನಿಂತಿದ್ದಂತ ಕಾರು ಇದು. ಸೊ DCM DK ನಿವಾಸದ ಬಳಿ ನಿಂತಿದ್ದಂಥ ಫಾರ್ಚೂನರ್ ಕಾರು ವಿಚಾರಣೆ ವೇಳೆ ನಕಲಿ ನಂಬರ್ ಪ್ಲೇಟ್ ಅಳವಡಿಕೆ ಪತ್ತೆಯಾಗಿದೆ. ನಕಲಿ ನಂಬರ್ ಪ್ಲೇಟನ್ನು ಅಳವಡಿಸಿದಂಥ ಮಂಜುನಾಥ್ ಎನ್ನುವ ವ್ಯಕ್ತಿ K51MW6814 ಸಂಖ್ಯೆಯ ನಕಲಿ ನಂಬರ್. ಪ್ರಜ್ವಲ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಪ್ರಜ್ವಲ್, ಏನಿದು ಈ EMI ತಪ್ಪಿಸೋದಕ್ಕೆ ಅಥವಾ ಏನು ಕಾರಣಕ್ಕೆ ಈ ಥರ ನಂಬರ್ ಪ್ಲೇಟ್ ಫೇಕ್ ಮಾಡಿರೋದು? ಅವಿನಾಶ್, ಸೆಪ್ಟೆಂಬರ್ 7ನೇ ತಾರೀಕು DCM DK ಶಿವಕುಮಾರ್ ಮನೆ ಹತ್ರ ಒಂದಷ್ಟು ವಾಹನಗಳು ನಿಂತಿರ್ತವೆ. ಅದನ್ನ ಅಲ್ಲಿಯ ಸ್ಥಳೀಯ ಟ್ರಾಫಿಕ್ ಪೊಲೀಸರು ಅದನ್ನ ತೆರವು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದರಲ್ಲಿ ಡ್ರೈವರ್ ಇರೋದಿಲ್ಲ. ಅವಾಗ ನಂಬರ್ ಪ್ಲೇಟ್ ಏನು ಮೊದಲ ನಂಬರ್ ಪ್ಲೇಟ್ ಏನಿರುತ್ತೆ K51MW6814 ಅಂತ ಏನ್ ನಂಬರ್ ಪ್ಲೇಟ್ ಇತ್ತು, ಆ ನಂಬರ್ ಪ್ಲೇಟಿಗೆ ಸಂಬಂಧಪಟ್ಟಂತ ಓನರ್ದು ಡೀಟೇಲ್ಸ್ ಅನ್ನು ತಗೊಂಡು ಆತನಿಗೆ ಫೋನ್ ಮಾಡ್ತಾರೆ, ದೀಪಕ್ ಅನ್ನೋನಿಗೆ. ಆದ್ರೆ ಆತ ನಮ್ಮನೆ ಹತ್ರನೇ ಗಾಡಿ ಇದೆ, ನಮ್ ಗಾಡಿ ಅಲ್ಲ ಅಂತ ಹೇಳಿ ಹೇಳ್ತಾನೆ. ಅವಾಗ ಮತ್ತೆ ಚೆಕ್ ಮಾಡಿ ನೋಡಿದಾಗ ಇನ್ನೊಂದು ನಂಬರ್ ಪ್ಲೇಟ್ ಅನ್ನ ಅದ್ರ ಮುಂದೆಗಡೆ ಕಣಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ಒಳಗಡೆ ಪರಿಶೀಲನೆಯನ್ನ ಮಾಡಿ ನಂತರದಲ್ಲಿ ಸದಾಶಿವನಗರ ಲಾ ಅಂಡ್ ಆರ್ಡರ್ ಪೊಲೀಸರಿಗೆ ಒಂದು ದೂರನ್ನ ಸಂಚಾರಿ ಪೊಲೀಸರು ಕೊಡ್ತಾರೆ. ಆ ದೂರಿನ ಅನ್ವಯವಾಗಿ ಮಂಜುನಾಥ್ ಅಂತ ಹೇಳಿ ಅದರ ಓನರ್ ಅನ್ನೋದು ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ EMI ನ ಕಟ್ಟಿಲ್ಲ ಆತ, ಅದಕ್ಕೋಸ್ಕರನೇ ಈ ರೀತಿಯಾಗಿ ಫೇಕ್ ನಂಬರ್ ಪ್ಲೇಟ್ ಅನ್ನ ಹಾಕೊಂಡಿದ್ದ. ಮತ್ತೆ ಕಾರ್ಯಕ್ರಮಕ್ಕೆ ಅಂತ ಹೇಳಿ DCM ಮನೆ ಹತ್ರ ಬಂದಿದ್ದ. ಯಾವಾಗ ಪೊಲೀಸರೆಲ್ಲ ಇದನ್ನ ಚೆಕ್ ಮಾಡಿದ್ರೆ ಆಗ ಆತ ಅಲ್ಲಿಂದ ಹೋಗಿದ್ದಾನೆ ಅಂತೇಳಿ ಸದ್ಯಕ್ಕೆ ಮಂಜುನಾಥ್ನ ಕರೆದು ವಿಚಾರಣೆ ಮಾಡ್ಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸದ್ಯಕ್ಕೆ ಫಾರ್ಚುನರ್ ಕಾರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಜ್ವಲ್.